ಲಯನ್ಸ್ ಸೇವಾ ಸಂಸ್ಥೆಗಳು ಜಗತ್ತಿನ ಅತಿದೊಡ್ಡ ಸೇವಾ ಸಂಸ್ಥೆಯಾಗಿದೆ. 1917ರಲ್ಲಿ ಸ್ಥಾಪಿತವಾದ ಈ ಸಂಸ್ಥೆಯ ಮುಖ್ಯ ಧ್ಯೇಯ ನಾವು ಸೇವೆ ಮಾಡುತ್ತೇವೆ ಎಂಬುದಾಗಿದೆ ಎಂದು ಲಯನ್ಸ್ ನಾರಾಯಣಸ್ವಾಮಿ ತಿಳಿಸಿದರು. ತಾಲೂಕಿನ ಅಟುವನಹಳ್ಳಿ ಗ್ರಾಮದ ಮನ್ವಿತ್ ಮೆಮೋರಿಯಲ್ ಹಾಲ್ ಬಳಿ ಮಳವಳ್ಳಿ ಸೆಂಟ್ರಲ್ ಲಯನ್ಸ್ ಕ್ಲಬ್ ಆಯೋಜಿಸಿದ್ದ ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾತಿ, ಧರ್ಮ, ಭಾಷೆ ಅಥವಾ ರಾಜಕೀಯದ ಭೇದವಿಲ್ಲದೆ ಕೇವಲ ಮಾನವೀಯತೆಯ ಆಧಾರದ ಮೇಲೆ ವಿಶ್ವದಾದ್ಯಂತ ಸೇವಾ ಕಾರ್ಯವನ್ನು ನಡೆಸುತ್ತಿದೆ. ಸಸಿ ನೆಡುವುದು, ಸ್ವಚ್ಛತಾ ಆಂದೋಲನ, ಪರಿಸರ ಜಾಗೃತಿ ಕಾರ್ಯಕ್ರಮಗಳು, ಶಾಲೆಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು, ವಿದ್ಯಾರ್ಥಿ ವೇತನ ನೀಡುವುದು ಮತ್ತು ಪ್ರವಾಹ, ಭೂಕಂಪ ಮುಂತಾದ ನೈಸರ್ಗಿಕ ವಿಕೋಪದ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ತುರ್ತು ಪರಿಹಾರವನ್ನು ನೀಡುವುದು ಲಯನ್ಸ್ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಮಾಜಿ ಜಿಲ್ಲಾ ರಾಜ್ಯಪಾಲ ದೇವೇಗೌಡ ಮಾತನಾಡಿ, ದೃಷ್ಟಿದೋಷ ನಿರ್ವಹಣೆ, ಉಚಿತ ಕಣ್ಣಿನ ತಪಾಸಣೆ ಮತ್ತು ಮಧುಮೇಹ ತಡೆಗಟ್ಟುವಿಕೆ ಕುರಿತು ಜಾಗೃತಿ ಮೂಡಿಸುವುದು ಸಂಸ್ಥೆಯ ಉದ್ದೇಶವಾಗಿದೆ. ಭಾರತದಲ್ಲಿಯೂ ಲಯನ್ಸ್ ಕ್ಲಬ್ ಬೃಹತ್ ಜಾಲವನ್ನು ಹೊಂದಿದ್ದು ಪ್ರಸ್ತುತ ಲಕ್ಷಾಂತರ ಸದಸ್ಯರು ಸ್ಥಳೀಯ ಮಟ್ಟದಲ್ಲಿ ಸಕ್ರಿಯರಾಗಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಲಯನ್ಸ್ ಆದರ್ಶ್, ಲಯನ್ಸ್ ಸುನಿಲ್ ಕುಮಾರ್, ಲಯನ್ಸ್ ಹರ್ಷ, ಲಯನ್ಸ್ ಆರ್.ಎಂ. ನಟರಾಜು, ಲಯನ್ಸ್ ಚಿಕ್ಕೇಗೌಡ, ಲಯನ್ಸ್ ನಾಗರಾಜ್, ಲಯನ್ಸ್ ಮಹೇಶ್, ಲಯನ್ಸ್ ಶಶಿಧರ್ ಸೇರಿದಂತೆ ಇತರರು ಇದ್ದರು. ಒಂದು ರೋಟರಿ ಸಂಸ್ಥೆ, ಮತ್ತೊಂದು ನಮ್ಮ ಸಂಸ್ಥೆ ಲಯನ್ಸ್ ಸಂಸ್ಥೆ. ಈ ಎರಡು ಸಂಸ್ಥೆಗಳು ಅಂತಾರಾಷ್ಟ್ರೀಯ ನಾವು ಕಣ್ಣಿನ ಚಿಕಿತ್ಸೆ ಬಗ್ಗೆ ಹೆಚ್ಚು ಒತ್ತಡ ಕೊಡೋದಾದ್ರೆ ಲಯನ್ಸ್ ರೋಟರಿಯವರು ಪಲ್ಸ್ ಪೋಲಿಯೋ ಬಗ್ಗೆ ಹೆಚ್ಚು ಒತ್ತಿನ ನೀಡ್ತಾರೆ. ಆ ರೀತಿ ಕೆಲಸವನ್ನ ಸೇವೆಗಳನ್ನ ಈ ನಡುವೆ ಏನ್ ನಾವು ಮಾಡಿರ್ತೀವೋ ಆ ಒಂದು ಏನು ಸೇವೆ ಮಾಡ್ತೇವೆ ಅದೇ ಶಾಶ್ವತ ಉಳಿದು. ಏನು ನೀವು ಸಂಪಾದನೆ ಮಾಡ್ತಿರೋ ನಿಮ್ಮ ಪೂರ್ತ ಹಣವನ್ನ ನಾವು ಸೇವೆಗೆ ವಿನಿಯೋಗ ಮಾಡುವಂತ ಎಲ್ಲೂ ಹೇಳುವುದಿಲ್ಲ. ಅಲ್ಪ ಸ್ವಲ್ಪ ಉಳಿದ ಹಣವನ್ನ ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಒಂದು ಒಳ್ಳೆ ಅರ್ಥ ಬರುತ್ತೆ. ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಾಗ ನಿಮಗೆ ಅದು ಶಾಶ್ವತವಾಗಿ ಉಳಿತದೆ. ಸಾವು ಯಾವಾಗಲೂ ಖಚಿತವಾಗಿರುತ್ತೆ, ಹುಟ್ಟು ಅನಿವಾರ್ಯ. ಈ ಮಧ್ಯ ಏನಾದರೂ ಒಂದು ಸಾಧನೆ ಮಾಡಿದಾಗ ನಿಮ್ಗೆ ಅದು ಅರ್ಥಪೂರ್ಣವಾಗುತ್ತೆ, ಒಂದು ಹೆಸರು ಉಳಿಯುತ್ತದೆ. ಏನು ಅಂದ್ರೆ ಈಗ ಒಂದು ಮರ ಇರುತ್ತೆ, ನದಿ ಇರುತ್ತೆ, ನದಿ ನೀರು ತಾನಾಗ್ತಾನೆ ಹರ್ಕೊಂಡು ಹೋಗುತ್ತೆ, ಅದನ್ನ ನಾವುಗಳು ಉಪಯೋಗಿಸ್ಕೊತೀವಿ. ಅದು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಮರನೂ ಅಷ್ಟೇ, ಹಣ್ಣು ಹಂಪಲನ್ನು ಕೊಡುತ್ತೆ, ನೆರಳು ಕೊಡುತ್ತೆ, ಅದು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅದೇ ರೀತಿ ಮತ್ತೆ ಹಸು ಕೂಡ ಹಲವಾರು ಈ ರೀತಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ತವೆ. ಅವು ಯಾವುದೇ ಅಪೇಕ್ಷೆ ಇಲ್ಲದಂತೆ ಮಾಡುವಂಥದ್ದು. ನಮ್ಮ ಲಯನ್ಸ್ ಸಂಸ್ಥೆಯ ಸದಸ್ಯರು ಕೂಡ ನಾವು ಐ ಅಂತ ಇಲ್ಲೂ ಕೂಡ ಹೇಳುವುದಿಲ್ಲ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋದು ಅಂತ ಒಂದು ಸೇವೆಯನ್ನ ಮಾಡುವಂಥದ್ದಕ್ಕೆ ಒಂದು ಅರ್ಥಪೂರ್ಣ ಹೆಸರು ಬರುತ್ತೆ. ಏನು ಮುಖ್ಯವಾಗಿ ನಮ್ಮ ಲಯನ್ಸ್ ಸಂಸ್ಥೆ ಪ್ರಾರಂಭ 1917ರಲ್ಲಿ ಪ್ರಾರಂಭವಾಗುತ್ತೆ. ಒಬ್ಬ ಸಾಮಾನ್ಯ LIC ಏಜೆಂಟ್, ಒಬ್ಬ LIC ಪ್ರತಿನಿಧಿ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾನೆ. ಅವನು ಬಿಸ್ನೆಸ್ ಸರ್ಕಲ್ಗೋಸ್ಕರ ಒಂದು 20 ಜನ ಸೇರ್ಕೊಂಡು ಒಂದು ತಂಡವಾಗಿ ರಚನೆ ಮಾಡ್ಕೊತಾರೆ. ಆವಾಗ ಒಂದು ಯೋಚನೆ ಮಾಡ್ತಾನೆ, ಬಿಸ್ನೆಸ್ ಜೊತೆಗೆ ನಾವು ಯಾಕೆ ಜನಗಳಿಗೆ, ಅಗತ್ಯವಿರುವ ವ್ಯಕ್ತಿಗಳಿಗೆ ಸೇವೆಯನ್ನ ಯಾಕೆ ಮಾಡಬಾರ್ದು ಅನ್ನುವಂಥ ತನ್ನ ಒಂದು ಆಲೋಚನೆ ಬರುತ್ತೆ. ಆಗ ಕೂತು ಎಲ್ಲರೂ ಚರ್ಚೆ ಮಾಡಿ ಮಾಡೋ ಚಿಂತನೆ ಮಾಡ್ತಾರೆ. ಅದು ಚಿಕಾಗೋ ನಗರದಲ್ಲಿ 1917ರಲ್ಲಿ ಅಧಿಕೃತವಾಗಿ ಪ್ರಾರಂಭವಾಗುತ್ತೆ. ಬಗ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡೋಣ ಲಯನ್ಸ್ ಸಂಸ್ಥೆ ವತಿಯಿಂದ ಅಂತ. ಅದೇ ರೀತಿ ನಮ್ಮ ಲಯನ್ಸ್ ಅಂದ್ರೆ ಕಣ್ಣಿನ ತಪಾಸಣೆ, ಚಿಕಿತ್ಸೆ ಮಾಡೋದಂತ ಮೊದಲಿಂದನೂ ಮಾಡ್ಕೊ ಬರ್ತಾ ಇದೆ. ಇತ್ತೀಚೆಗೆ ನಾವು ಹಲವಾರು ಬೇರೆ ಬೇರೆ ಸೇವೆಗಳ ಅಂಗರ್ ಇರ್ಬೋದು, ಟ್ರೀ ಪ್ಲಾಂಟೇಶನ್ ಇರ್ಬೋದು, ಚೈಲ್ಡ್ಹುಡ್ ಕ್ಯಾನ್ಸರ್ ಬಗ್ಗೆ ಇರ್ಬೋದು, ವುಮನ್ ಬಗ್ಗೆ ಇರ್ಬೋದು, ಈ ರೀತಿ ಕಾರ್ಯಕ್ರಮಗಳನ್ನ ನಾವು ಇತ್ತೀಚೆಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರಥಮವಾಗಿ ಕಣ್ಣಿಂದೆ ಹುಟ್ಟಾಕಲಿ ಅದೇನಿದ್ರು ಆರೋಗ್ಯಕರವಾದ ಪೈಪೋಟಿದೆ. ಈಗ 44 ಜನ ಸದಸ್ಯರು ನನಗೆ ನಟರಾಜ್ ಹೇಳ್ತಾ ಇದ್ರು, ನಾನು 50 ಜನನ ಇನ್ನೂವಾದ ಸಂಸ್ಥೆಯಾಗಿ ಬೆಳೆಸ್ತೀವಿ ಅಂತ. ಒಳ್ಳೆ ಉತ್ತಮವಾದ ಸಂಸ್ಥೆಯಾಗಿ ಬೆಳಿಬೇಕು ಅಂದರೆ ಅದಕ್ಕಿರೋ ಲಕ್ಷಣಗಳೇನಪ್ಪ ಅಂದರೆ ಒಂದು ಸ್ನೇಹ, ನಂತರ ಸೇವೆ, ಇವೆರಡನ್ನ ಮೈಗೂಡಿಸ್ಕೊಂಡ್ರೆ ಮಾತ್ರ ಅದು ಉತ್ತಮ ಸಂಸ್ಥೆ. ರಾಜಕೀಯ ಮಾಡಿದ್ರೆ ಅದು ಉತ್ತಮ ಸಂಸ್ಥೆ ಆಗಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನನ್ನೊಬ್ಬ ರಾಷ್ಟ್ರಮಟ್ಟದ ನಾಯಕನಾಗಿ ನಿಮ್ಮಲ್ಲಿ ನನ್ನ ಮನವಿಯಾದರೂ ಇಷ್ಟೇ, ಯಾವುದೇ ನಮ್ಮ ಲಯನ್ಸ್ನ ನಾಯಕರುಗಳಾಗಲಿ ಬೇರೆ ಯಾರೇ ಬರಲಿ ರಾಜಕೀಯಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕು. ಒಟ್ಟಾರೆ ಜನಸೇವೆಯನ್ನು ಮಾಡೋ ನಿಟ್ಟಿನಲ್ಲಿ ಎಲ್ಲ ಜೊತೆ ಸ್ಪಂದಿಸ್ಕೊಂಡು ಹೋಗಿ ಅವಾಗ ಏನಾಗುತ್ತೆ, ನಿಮಗೆ ಒಳ್ಳೆಯ ಹೆಸರು ಬರುತ್ತೆ. ಕಷ್ಟಪಟ್ಟು ಜೇಬಿನಿಂದ ದುಡ್ಡು ಹಾಕಿ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ಹೋಗ್ತಾ ಇರೋ ನಿಮಗೆ
ಆ ಒಂದು ರಾಜಕೀಯ ನಿಮಗೆ ಬೇಕಾಗಿಲ್ಲ. ಯಾಕೆಂದರೆ ಇವತ್ತು ಅಧ್ಯಕ್ಷರಾಗಿ ನಟರಾಜ್ ಇದ್ದರೆ ಅಧ್ಯಕ್ಷರಾಗಿ ಮಾತ್ರ ಲಯನ್ಸ್ಗಾಗಿ ಮಾತ್ರ ಕೆಲಸ ಮಾಡಿದ್ರೆ ಮಾತ್ರ ಕೊನೆಗೂ ಹೆಸರು ಕೊಡೋದು. ನಟರಾಜ್ ಅಂತ ನಮ್ಗೆ ಅಧ್ಯಕ್ಷ ಇದ್ರಪ್ಪ ಯಾವುದೇ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಲೈನಿಸಮ್ನೇ ಗುರಿಯಾಗಿಟ್ಕೊಂಡು ನಮ್ಮ ಈ ಭಾಗದ ಜನರ ಸೇವೆಗೆ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುವಂಥ ವ್ಯಕ್ತಿ ಅನ್ನುವಂಥ ಹೆಸರು ಕೆಳಗಿಳಿದಾಗ ಬರ್ತದೆ.